ನಮಸ್ಕಾರ. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲ್ಟರ್ನೇಟ್ ಥೆರಪಿ ಅಂದ್ರೆ ಏನು, ಹೇಗೆ ಇದು ಕೆಲಸವನ್ನ ಮಾಡುತ್ತೆ, ಜೊತೆಗೆ ಸರ್ವ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಆಲ್ಟರ್ನೇಟ್ ಥೆರಪಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಕುರಿತಂತೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಆಲ್ಟರ್ನೇಟ್ ಥೆರಪಿಸ್ಟ್ ಆಗಿರುವಂತಹ ಶ್ರೀ ವಿಜಯಲಕ್ಷ್ಮಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಮೊದಲನೇದಾಗಿ ಆಲ್ಟರ್ನೇಟ್ ಥೆರಪಿ ಅಂದ್ರೆ ಏನು, ಇದು ಹೇಗೆ ಕೆಲಸವನ್ನ ಮಾಡುತ್ತೆ ಅಂತ ತಿಳಿಸಿಕೊಡೋದಾದ್ರೆ. ಹೌದು ನೋಡಿ, ಆಲ್ಟರ್ನೇಟ್ ಥೆರಪಿ ಅಂದ್ರೆ ಔಷಧಿ ಜೊತೆ ಅಥವಾ ಔಷಧಿ ಇಲ್ಲೇನೆ ಕೆಲವೊಂದು ತೊಂದರೆಗಳಿಗೆ ಔಷಧಿ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಅಂಥದ್ದಕ್ಕೆ ನಾವು ಥೆರಪಿಗಳನ್ನು ಏನೊಂದು ಔಷಧಿ ಇಲ್ಲದೆ ಅಡಾಪ್ಟ್ ಮಾಡಿಕೊಂಡು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ತೀವಿ. ಇದಕ್ಕೆ ಆಲ್ಟರ್ನೇಟ್ ಥೆರಪಿ ಅಂತ ಹೇಳ್ತಾರೆ. ಓಕೆ, ಸೊ ಔಷಧಿ ಇಲ್ಲದೇನೆ ಗುಣಮುಖರಾಗಬಹುದು ಅಂತ ಹೇಳ್ತಾ ಇದ್ರಿ ನೀವು, ಹೇಗೆ ಅಂತ ಹೇಳಿ. ನೋಡಿ, ನಮಗೆ ಎರಡು ಥರ ಶರೀರ ಇರುತ್ತೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅಂದ್ರೆ ಕಣ್ಣಿಗೆ ಕಾಣಿಸುವಂಥದ್ದು. ಓಕೆ, ಸೂಕ್ಷ್ಮ ಶರೀರ ಅಂದ್ರೆ ಈಗ ಫಿಸಿಕಲ್ ಐಸಿಗೆ ಕಾಣಿಸಲ್ಲ, ಅದಕ್ಕೆ ಥರ್ಡ್ ಐ ಅಂತ ಬರುತ್ತೆ, ಮೂರನೇ ಕಣ್ಣು ಅಂತ ಏನು ಹೇಳ್ತಾರೆ. ಸೊ ಇದು ಕೆಲವರಿಗೆ ನ್ಯಾಚುರಲ್ ಆಗಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ, ಅದನ್ನ ಕ್ಲಾರೋವಾಯ್ನ್ಸ್ ಅಂತ ಹೇಳ್ತಾರೆ. ಈ ಒಂದು ಕಣ್ಣಿನಿಂದ ಏನು ನೋಡ್ತೀವಿ ಕ್ಲಾರೋವಾಯ್ನ್ಸ್ ಅಂತ. ಸೊ ಆ ಕಣ್ಣಿಗೆ ಈ ಸೂಕ್ಷ್ಮ ಶರೀರಗಳು ಕ್ಲೀನಾಗಿ ಕಾಣಿಸುತ್ತೆ. ಕಲರ್ ಆಫ್ ದ ಚಕ್ರ ಇರ್ಬೋದು, ಪ್ರಭಾವಳಿ ಇರ್ಬೋದು, ಸೂಕ್ಷ್ಮ ಶರೀರಗಳು ಲೇಯರ್ ಆಗಿ ನಮ್ಮ ಸುತ್ತಲೂ ಇರುತ್ತೆ. ನೋಡಿ ಈ ಥರ. ಓಕೆ, ಈ ಫೋಟೋನ ನೋಡಿದರೆ ನೀವು ಲೇಯರ್ ಆಗಿ ಈರುಳ್ಳಿ ಕಟ್ ಮಾಡಿದ್ರೆ ಹೇಗೆ ಲೇಯರ್ ಇರುತ್ತೆ ಆ ಥರ ಇದೆ ನೋಡಿ. ಸೊ ಇವೆಲ್ಲ ಸೂಕ್ಷ್ಮ ಶರೀರಗಳು ಅಂತ ಹೇಳಿ. ಸೊ ಇದನ್ನ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಕಂಡು ಹಿಡಿದು ಹೇಳಿದ್ದಾರೆ. ಮನುಷ್ಯನಿಗೆ ಬರೀ ಭೌತಿಕ ಶರೀರ ಒಂದೇ ಅಲ್ಲ, ಅವನಿಗೆ ಈ ಸೂಕ್ಷ್ಮ ಶರೀರಗಳು ಸಹ ಇರುತ್ತೆ. ಅದರಲ್ಲಿ ಪ್ರಾಣಮಯ ಶರೀರ, ಮನೋನ್ಮಯ ಶರೀರ, ಆನಂದಮಯ ಶರೀರ, ಭಾವನಾತ್ಮಕ ಶರೀರ, ಈ ರೀತಿ ಹಲವಾರು ಸೂಕ್ಷ್ಮ ಶರೀರಗಳು ಸಹ ಇರುತ್ತೆ. ಅವುಗಳಿಗೆ ಕಾಯಿಲೆ ಬಂದ್ರೂ ಸಹ ನಾವು ನರಳ್ತೀವಿ ಅಂತ ಹೇಳಿ ಸಾವಿರಾರು ವರ್ಷಗಳ ಹಿಂದೆನೆ ನಮಗೆ ಹಲವಾರು ಚಕ್ರಗಳು ಸಹ ಇದೆ. ಒಂದು ಸೂಜಿ ಮೊನೆ ಗಾತ್ರದಿಂದ ಹಿಡಿದು 5-6 ಇಂಚಿನಷ್ಟು ದೊಡ್ಡದಾದ ಈ ಋಷಿ ಮುನಿಗಳಿಗೆಲ್ಲ ಬಹಳ ಮೀಟರ್ ಗಟ್ಟಲೆ ಸೈಜ್ ಅಷ್ಟು ದೊಡ್ಡದಾದ ಚಕ್ರಗಳು ಸಹ ಇರುತ್ತೆ. ಈ ಚಕ್ರಗಳಲ್ಲಿ ನಾವು ಪ್ರಾಣಶಕ್ತಿಯನ್ನ ಸ್ಟೋರ್ ಮಾಡ್ಕೋತೀವಿ ವಿಶ್ವದಿಂದ. ಪ್ರಾಣಶಕ್ತಿಯಲ್ಲಿ ಹಲವಾರುಗಳ ಥರ ಪ್ರಾಣಗಳಿರುತ್ತೆ. ಪಂಚಭೂತಗಳಿರ್ಬೋದು, ಗ್ರಹ ನಕ್ಷತ್ರಗಳಿಂದ ಬರುವಂಥ ಶಕ್ತಿಗಳಿರಬಹುದು, ಪರಮಾತ್ಮನಿಂದ ಬರುವಂಥ ಶಕ್ತಿಗಳು, ದೇವತೆಗಳಿಂದ ಬರತಕ್ಕಂಥ ಶಕ್ತಿಗಳು, ಮನುಷ್ಯನಿಗೆ ಹಲವಾರು ಥರ ಪ್ರಾಣಶಕ್ತಿಗಳು ಬೇಕಾಗುತ್ತೆ. ಸೊ ಈ ಪ್ರಾಣಶಕ್ತಿಗಳಲ್ಲಿ ನ್ಯೂನತೆಗಳು ಉಂಟಾದಾಗ ನಮಗೆ ಕಾಯಿಲೆಗಳು ಬರೋದು. ಓಕೆನಾ? ಫಿಸಿಕಲ್ ಆಗಿ ನಮಗೆ ಬರೋವಂಥ ತೊಂದರೆಗಳು ಬಹಳ ಕಡಿಮೆ, 10% ಅಂತ ಹೇಳ್ಬೋದು. ನಾವು ಸರಿಯಾಗಿ ಊಟ ಮಾಡದೇ ಇದ್ದಾಗ ಆಯ್ತಾ, ಮತ್ತೆ ಸರಿಯಾದ ಒಂದು ಕ್ಲೀನ್ ಆಗಿರೋ ಹೈಜೀನ್ ಆಗಿರ್ತಕ್ಕಂಥ ವಾಟರು, ನೀರು ಅಥವಾ ವಾಯು ಇದನ್ನು ಸೇವಿಸದೇ ಹೋದಾಗ ನಮಗೆ ತೊಂದರೆಗಳು ಫಿಸಿಕಲ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಾಂದರೆ 90% ಕಾಯಿಲೆಗಳು ನಮಗೆ ಈ ಸೂಕ್ಷ್ಮ ರೂಪದಲ್ಲೇ ಬರೋದು. ಗೊತ್ತಾಯ್ತಾ? ಮುಖ್ಯವಾಗಿ ಕರ್ಮದಿಂದ, ನಾವು ಮಾಡತಕ್ಕಂಥ ಪ್ರಾರಬ್ಧ ಕರ್ಮಗಳಿಂದಾಗಿ ನಮಗೆ ಹಲವಾರು ರೀತಿಯ ಸಿವಿಯರ್ ಸಫರಿಂಗ್ಸ್ ಬರುತ್ತೆ. ಇದ್ದಕ್ಕಿದ್ದಂಗೆ ಚೆನ್ನಾಗಿರೋರು ಕಾಯಿಲೆ ಬಿಟ್ಬಿಡ್ತಾರೆ ಸಡನ್ ಆಗಿ. ಆಮೇಲೆ ವ್ಯಾಪಾರಗಳು ಚೆನ್ನಾಗಾಗ್ತಾ ಇರುತ್ತೆ, ಸಡನ್ ಆಗಿ ಬಿಸ್ನೆಸ್ಸಲ್ಲಿ ಡೌನ್ ಆಗಿಬಿಡುತ್ತೆ, ವ್ಯಾಪಾರನೇ ಆಗೋದಿಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಮಾನಸಿಕ ನೆಮ್ಮದಿ ಇರೋದಿಲ್ಲ, ಕುಟುಂಬದಲ್ಲಿ ಹಾರ್ಮೋನಿ ಅನ್ನೋದಿರೋದಿಲ್ಲ, ಒಬ್ರು ನೋಡಿದ್ರೆ ಒಬ್ರಿಗಾಗಲ್ಲ. ಈ ರೀತಿ ಸಮಸ್ಯೆಗಳೆಲ್ಲ ಸಿವಿಯರ್ ಕರ್ಮದಿಂದಾಗಿ ಬರ್ತದೆ. ಮನೆಯಲ್ಲಿ ಯಾರಿಗೂ ನೋಡಿದ್ರು ಸದಾ ಕಾಲ ಕಾಯಿಲೆಗಳು, ಒಬ್ರಿಗಾದ್ರೆ ನಂತರ ಇನ್ನೊಬ್ಬರಿಗೆ ಸ್ಟಾರ್ಟ್ ಆಗ್ತದೆ. ಈ ರೀತಿ ಕಷ್ಟಗಳೆಲ್ಲ ಸಿವಿಯರ್ ಕರ್ಮದಿಂದ ಬರುವಂಥದ್ದು ಅಂತ ಹೇಳ್ತೀವಿ. ಇದು ಬಿಟ್ಟರೆ ನಮಗೆ ಮಾನಸಿಕ ಏರುಪೇರುಗಳಿಂದಾಗಿ ಕಾಯಿಲೆಗಳು ಬರುತ್ತೆ. ಅದರಲ್ಲೂ ಎಮೋಷನ್ಸ್, ಗೊತ್ತಾಯ್ತಾ, ಭಾವನೆಗಳು. ಈಗ ನೋಡಿ, ನನಗೆ ಬೆಳಿಗ್ಗೆ ಯಾರೋ ರೇಗಿಸಿದ್ರು, ಭಾರಿ ಸಿಟ್ಟು ಬಂದ್ಬಿಡ್ತು ನನಗೆ. ಅದೇ ಮೂಡಲ್ಲಿ ಆಫೀಸಿಗೆ ಬರ್ತೀನಿ, ಆಫೀಸ್ ಮೇಲೆ ಎಲ್ಲರ ಮೇಲೂ ಬ್ಲಾಸ್ಟ್ ಮಾಡ್ತಾ ಇರ್ತೀನಿ, ಇಡೀ ದಿನ ಮೂಡ್ ಖರಾಬ್ ಆಗಿರುತ್ತೆ. ಆಯ್ತಾ? ಸೊ ಅದರಿಂದ ಏನಾಗುತ್ತೆ, ನನ್ನಿಂದ ಬೇರೆಯವರಿಗೂ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ಆಯ್ತಾ? ಸೊ ಈ ರೀತಿ ನಾವು ಹಲವಾರು ಎಮೋಷನ್ಸ್ಗೆ ಒಳಗಾಗ್ತೀವಿ. ಅತಿಯಾದ ಭಯಗಳಿರಬಹುದು, ಆತಂಕ ಇರಬಹುದು, ಅಥವಾ ದುಃಖ, ವೇದನೆಗಳು, ಆಮೇಲೆ ಗ್ರಡ್ಜ್, ದ್ವೇಷ ಭಾವನೆಗಳು, ಜಲಸಿ, ಬೇರೆಯವ್ರ ಮೇಲೆ ಹೊಟ್ಟೆ ಕಿಚ್ಚುಪಡುವಂಥದ್ದು. ಈ ರೀತಿ ಹಲವಾರು ಭಾವನೆಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಪ್ರತಿದಿನ ನಮ್ಮ ಜೀವನದಲ್ಲಿ ನಡೆಯತಕ್ಕಂಥ ಘಟನೆಗಳಿಂದ ನಮ್ಮ ಮನಸ್ಸಿನಲ್ಲಿ ಈ ರೀತಿ ಭಾವನೆಗಳು ಎದ್ದೇಳ್ತವೆ. ಓಕೆ, ಈ ಭಾವನೆಗಳು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತವೆ.
ಗೊತ್ತಾಯ್ತಾ. ಸೈನ್ಸಲ್ಲಿ ಇದಕ್ಕೆ ಹಾರ್ಮೋನ್ ಅಂತ ಹೇಳ್ತಾರೆ, ನಾವು ಎನರ್ಜಿ ಅಂತ ಹೇಳ್ತೀವಿ. ಸೊ ಆ ರೀತಿ ಹಾರ್ಮೋನ್ಗಳು ಅಥವಾ ಶಕ್ತಿಗಳು ಏನು ಪ್ರೊಡ್ಯೂಸ್ ಆಗುತ್ತೆ ಅದು ನಮ್ಮ ಒಂದು ಪ್ರಭಾವಳಿನಲ್ಲೇ ಕಲೆಕ್ಟ್ ಆಗ್ತವೆ, ಗೊತ್ತಾಯ್ತಾ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಬಹಳ ಕೋಪ ಮಾಡಿಕೊಂಡೆ ಅಂತ ಇಟ್ಕೊಳ್ಳಿ, ಬೇರೆಯವ್ರ ಮೇಲೆ ಬಹಳ ಜಗಳ ಮಾಡಿದೆ, ಎಷ್ಟು ಜಗಳ ಮಾಡಿದೆ ಅಂದರೆ ಮೈಯೆಲ್ಲ ಗಡಗಡ ನಡಗಬೇಕು ನನಗೆ, ಅಷ್ಟು ತೀವ್ರವಾದ ಒಂದು ಕೋಪವನ್ನು ತೋರಿಸಿದ್ದೀನಿ ಅಂತ ಇಟ್ಕೊಳ್ಳಿ. 3 ದಿನ ಆದಮೇಲೆ ನೋಡಿದ್ರೆ ನನಗೆ ಎನರ್ಜಿ ಫುಲ್ಲು ಡ್ರೈನ್ ಆಗಿಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀನಿ, ಗೊತ್ತಾಯ್ತಾ. ಒಂದು ಭಾವನೆಗೆ ಅಷ್ಟೊಂದು ಶಕ್ತಿ ಇರುತ್ತೆ ನೋಡಿ, ಗೊತ್ತಾಯ್ತಾ. ಎಷ್ಟು ಸುಸ್ತಾಗ್ಬಿಡುತ್ತೆ ಅಂತಂದರೆ ಮಲಗಿ ರೆಸ್ಟ್ ತೊಗೊಳ್ಬೇಕು, ನನ್ನ ಕೈಲಿ ಏನೂ ಮಾಡಲಿಕ್ಕಾಗಲ್ಲ, ಅಷ್ಟು ಎನರ್ಜಿ ಡ್ರೈನ್ ಔಟ್ ಆಗಿಬಿಡುತ್ತೆ ನಮಗೆ. ಹಾಗೆ ಇವಾಗ ಯಾರಾನ ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅತಿಯಾದ ದುಃಖ ಆಗುತ್ತೆ ನಮಗೆ, ಆಯಿತಾ. ತುಂಬ ಅಳ್ತೀವಿ, ಬಿಕ್ಕಿ ಅಳ್ತೀವಿ. 3 ದಿನ ಆದಮೇಲೆ ನೋಡಿ ಬಹಳ ಸುಸ್ತಾಗ್ಬಿಟ್ಟು ಮೈಯೆಲ್ಲ ಬಹಳ ಭಾರ ಬಂದ್ಬಿಟ್ಟಿರುತ್ತೆ ನಮಗೆ, ಗೊತ್ತಾಯ್ತಾ. ಸೊ ಈ ಥರ ಎಷ್ಟೋ ಎಮೋಷನ್ಗಳನ್ನು ನಾವು ಜೀವನದಲ್ಲಿ ಅನುಭವಿಸಿರ್ತೀವಿ. ಇದೆಲ್ಲ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ ನೆನಪುಗಳು. ಹೇಗೆ ಕಂಪ್ಯೂಟ್ರಲ್ಲಿ ರಾಮಲ್ಲಿ ಪರ್ಮನೆಂಟ್ ಮೆಮೊರಿಗಳು ಸ್ಟೋರ್ ಆಗುತ್ತೆ ನೋಡಿ, ಆ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಬಹಳ ಪ್ರಭಾವ ಬೀರದಂಥ ಘಟನೆಗಳು ಸ್ಟೋರ್ ಆಗ್ತಾ ಬರುತ್ತೆ ಮೆಮೊರಿನಲ್ಲಿ. ಸೊ ಅದು ಸ್ಟೋರ್ ಆಗ್ತಾ ಹೋಗೋದ್ರಿಂದ ಏನಾಗುತ್ತೆ, ನಮ್ಮಲ್ಲಿರತಕ್ಕಂಥ ಪಾಸಿಟಿವ್ ಎನರ್ಜಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಈ ದುಃಖದ ಘಟನೆ ಇರ್ಬೋದು, ನಮಗೆ ಹುಳಿ ಅನುಭವಗಳನ್ನು ತಂದುಕೊಂಡಂಥ ಘಟನೆಗಳೇನು ಮೆಮೊರಿಯಲ್ಲಿ ಸ್ಟೋರ್ ಆಗ್ತವೆ, ಅವೆಲ್ಲ ನಮ್ಮ ಆತ್ಮಶಕ್ತಿಯನ್ನು ರೆಡ್ಯೂಸ್ ಮಾಡ್ತಾ ಬರುತ್ತೆ, ನಮ್ಮ ಹ್ಯಾಪಿನೆಸ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ, ನಮ್ಮಲ್ಲಿರ್ತಕ್ಕಂಥ ಉತ್ಸುಕತೆಯನ್ನು ರೆಡ್ಯೂಸ್ ಮಾಡ್ತಾ ಬರುತ್ತೆ. ಒಟ್ಟಿನಲ್ಲಿ ನಾವು ಮುಂಚೆ ಎಷ್ಟು ಲವಲವಿಕೆಯಿಂದ ಇರ್ತೀವಿ ಆ ರೀತಿ ಇರಲಿಕ್ಕಾಗಲ್ಲ. ಬರ್ತಾ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಒಂದು ಚಿಕ್ಕ ಮಗು ನೋಡಿ ನೀವು ಬಹಳ ಹ್ಯಾಪಿಯಾಗಿ ಇರುತ್ತೆ, ಆ ಒಂದು ಸ್ಟೇಟಸ್ನ ನಾವು ಕಳ್ಕೊಂಡ್ಬಿಡ್ತೀವಿ ದೊಡ್ಡವರಾದ್ಮೇಲೆ ಈ ರೀತಿ ಅನೇಕ ತೊಂದರೆಗಳನ್ನು ಅನುಭವಿಸೋದ್ರಿಂದ. ಸೊ ಏನಾಗುತ್ತೆ, ಯಾವಾಗ ನಮಗೆ ಇವೆಲ್ಲ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ನಮ್ಮ ಸೆಲ್ಗಳಲ್ಲಿ ಬಂದು ಆ ಎನರ್ಜಿಗಳು ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ನೋವು ಅನ್ನೋದು ಎಲ್ಲಿ ಬಂದು ಡೆಪಾಸಿಟ್ ಆಗುತ್ತೆ, ಮುಂದೆ ನಿಮ್ಗೆ ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಎದೆನಲ್ಲಿ ಬಂದು ನೋವು ಸ್ಟೋರ್ ಆಗಿದೆ ಅಂತ ಇಟ್ಕೊಳ್ಳಿ, ಎನರ್ಜಿ ಸ್ಟೋರ್ ಆಗಿದೆ, ಎದೆ ನೋವು ಕಾಣಿಸ್ಕೊಳ್ತದೆ. ತಲೆಯಲ್ಲಿ ಸ್ಟೋರ್ ಆದರೆ ತಲೆನೋವು. ಈ ರೀತಿ ಆ ಶಕ್ತಿಗಳು ಬಂದು ನಮ್ಮ ಫಿಸಿಕಲ್ ಬಾಡಿನಲ್ಲಿ ಎಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಆ ಜಾಗದಲ್ಲಿ ಆ ಪೇನ್ ಅನ್ನೋದು ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಈ ಪೇನ್ ಕುರಿತಂತೆ ನಾವು ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಇದೀಗ ಆಲ್ಟರ್ನೇಟ್ ಥೆರಪಿಯನ್ನು ನಿಮ್ಮ ಬಳಿ ಪಡೆದುಕೊಂಡು ಗುಣಮುಖರಾಗಿರೋರು ಮಾತನಾಡಿದ್ದಾರೆ. ಹಾಗಾದರೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ನಾನು ಬಸವೇಶ್ವರದಿಂದ ಬಂದಿದ್ದೀನಿ. ನನ್ನ ಹೆಸರು ಲಕ್ಷ್ಮೀದೇವಿ. ನಾನು ಮುಂಚೆ ಎಲ್ಲ ಆರಾಮಾಗಿ ಇದು ಏನು ಸೇರ್ತಾ ಇರಲಿಲ್ಲ, ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದು ಏನೂ ಆಗಲಿಲ್ಲ ನನಗೆ. ಇಲ್ಲಿ ಬಂದ ಮೇಲೆ ನಾನು ಆರಾಮಾಗಿ ಎಲ್ಲ ಹೊಟ್ಟೆ ನೋವು ಇದು ಏನೂ ಇಲ್ಲ, ಆರಾಮಾಗಿದ್ದೀನಿ. ಓಕೆ, ಮುಂಚೆ ನಿಮ್ಗೆ ಏನು ತೊಂದರೆ ಇತ್ತು? ಮುಂಚೆ ಏನು ಹಣ್ಣು ಹಂಪಲು ಏನು ತಿನ್ನೋಕ್ಕಾಗ್ತಾಯಿಲ್ಲ, ತೊಂದರೆ ಇತ್ತು, ಹೊಟ್ಟೆ ನೋವಿತ್ತು, ಮತ್ತೆ ಶೀತ ಆಗ್ತಿತ್ತು, ಸ್ವಲ್ಪ ಶೀತ ಆಗ್ತಾಯಿತ್ತು, ಸ್ವಲ್ಪ ಬೆನ್ನೋವು ಇತ್ತು. ಅದೆಲ್ಲ ಇವಾಗ ಆರಾಮಾಗಿ. ಸುಸ್ತೆಲ್ಲ ಹೇಗಿದೆ? ಸುಸ್ತು ಕಡಿಮೆ ಆಗಿದೆ, ಸುಸ್ತಿಲ್ಲ ಇವಾಗ. ಓಕೆ, ಏನು ತಿಂದರೂ ಜೀರ್ಣ ಎಲ್ಲ ಜೀರ್ಣ ಆಗುತ್ತೆ ಇವಾಗ. ನನ್ನ ಹೆಸರು ಹಾಲಯ್ಯ ಸುರಡಿ ಮಠ ಅಂತೇಳಿ. ನಾವು ಗದಗ ಜಿಲ್ಲಾ ಶಿರಗಟ್ಟಿ ತಾಲೂಕು ಶಾಸಕವಾಡದಿಂದ ಬಂದಿದ್ದೀವಿ. ನನಗೆ ಅಸಿಡಿಟಿ ಭಾಳ ಪ್ರಾಬ್ಲಮ್ಮು, ಆಮೇಲೆ ಬ್ಯಾಕ್ ಪೇನ್ ಭಾಳ ಪ್ರಾಬ್ಲಮ್ ಇತ್ತು. ನಾನು ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಡೇನ ಸ್ವಲ್ಪ ನನಗೆ ಒಳ್ಳೇದನಿಸ್ತು. ಆಮೇಲೆ 2 ದಿನ ಟ್ರೀಟ್ಮೆಂಟ್ ಮೇಲೆ ತೊಗೊಂಡ್ಮೇಲೆ ನನಗೆ ಭಾಳ ಆರಾಮ ಅನಿಸ್ತು. ಹೀಗಾಗಿ ನಾನು ಇದನ್ನು ನಂಬಿ ಇನ್ನೂ ಯಾರು ಬರೋದ್ರೆ ಈ ಚಿಕಿತ್ಸೆ ತೊಗೊಳಕ್ಕೆ ಬರ್ಬೋದು ಅಂತ ಅನಿಸಿಕೆ ನನ್ನ ಮನದಲ್ಲಿ ಇದೆ. ಹೀಗಾಗಿ ಎಲ್ಲರಿಗೂ ಹೇಳ್ತೇನೆ, ನಾನು ಇದರಿಂದ ಯಾವ ರೀತಿಯ ತೊಂದರೆಗಳಿಲ್ಲ. ಸುಮ್ಮನೆ ರೊಕ್ಕ ಹಾಳು ಮಾಡ್ಕೊಂಡು ದವಾಖಾನೆ ಇದು ಅಡ್ಡಾಡೋಕ್ಕಿಂತ ಇಲ್ಲಿ ಬಂದು ಚಿಕಿತ್ಸೆ ತೊಗೊಳೋದ್ರಿಂದ ಆರೋಗ್ಯನೂ ವೃದ್ಧಿ ಆಗುತ್ತೆ, ಆಮೇಲೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇದು ಎಲ್ಲರಿಗೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಅರುಣಶ್ರೀ ಅಂತ, ನಾನು ಶ್ರೀನಗರದಿಂದ ಬಂದಿದ್ದೀನಿ. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿತ್ತು. ನಾನು ಕೀಮೋ ತೊಗೊಳ್ತಾ ಇದ್ದೆ. 3 ಕೀಮೋ ಮಾಡೋಕ್ಕೆ ಹೇಳಿದರು. 3 ಕೀಮೋ ಆಮೇಲೆ ನಾನು ರೇಖಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ. ಅದರಿಂದ ನನಗೆ ತುಂಬ ಉಪಯೋಗ ಆಯಿತು. ಕೀಮೋಯಿಂದ ಆಗೋ ಎಫೆಕ್ಟ್ಸು ತಲೆ ಸುತ್ತಾಗಲಿ, ವಾಂತಿ ಆಗಲಿ, ಊಟ ಸೇರದೆ ಇರೋದಾಗಲಿ ಅದೆಲ್ಲ ಏನೂ ಇಲ್ಲ ನನಗೆ.
ಮೇಡಮ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ಎಲ್ಲ ಕೆಲಸನೂ ಮಾಡ್ಕೊತೀನಿ ಮನೆಯಲ್ಲಿ. ಆಮೇಲೆ ನಿನ್ನೆ 3 ತಿಂಗಳಾದಮೇಲೆ ಪೆಟ್ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದರು ಡಾಕ್ಟ್ರು. ನಿನ್ನೆ ಪೆಟ್ ಸ್ಕ್ಯಾನ್ ಮಾಡಿದ್ರೆ ಯಾವುದ್ರಲ್ಲೂ ಎಲ್ಲೂ ಸ್ಪ್ರೆಡ್ ಆಗಿಲ್ಲ, ನನಗೆ ಆರಾಮಾಗಿದ್ದೀನಿ. ಲಂಗ್ಸಲ್ಲಾಗಲಿ ಕಿಡ್ನಿನಲ್ಲಾಗಲಿ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ನನಗೆ. ಓನ್ಲಿ ಬ್ರೆಸ್ಟಲ್ಲಿದೆ. ಬ್ರೆಸ್ಟಲ್ಲಿ ಅದು ತುಂಬ ದಪ್ಪ ಗೆಡ್ಡೆ ಇತ್ತು. ನಾನು ರೇಖಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಅದು ಕಡಿಮೆ ಆಗೋಗಿ ಆಲ್ಮೋಸ್ಟ್ ಅದು 60% ಅಷ್ಟು ಕಡಿಮೆ ಆಗೋಗಿದೆ. ತಿರ್ಗಾ ಕೀಮೋನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಡಾಕ್ಟ್ರು. ಸರ್ಜರಿ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, ಬೇಡ ಅಂತ ಹೇಳಿದ್ದಾರೆ ನನಗೆ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ಅಜಯ್ ತೇಜಸ್ ಅಂತ. ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾರ್ಟ್ ಬೀಟ್ ತುಂಬ ಅಬ್ನಾರ್ಮಲಲ್ಲಿತ್ತು. ಅದನ್ನು ನಾರ್ಮಲ್ ಕಂಡೀಷನ್ಗೆ ತರ್ಸೋಕ್ಕೆ ಸರ್ಜರಿ ಮಾಡಿಸ್ಬೇಕು ಅಂತ ಡಾಕ್ಟ್ರು ಹೇಳಿದರು. ಅದಕ್ಕೆ ನಾನು ಸುಪ್ರೀಂ ರೇ ಹೀಲಿಂಗ್ ಸೆಂಟ್ರಿಗೆ ಬಂದು 3 ದಿನ ವಿಜಯಲಕ್ಷ್ಮಿ ಮೇಡಮಿಂದ ಚಿಕಿತ್ಸೆ ಪಡ್ಕೊಂಡೆ. ಅದರಿಂದ ಇವಾಗ ನನಗೆ ಹಾರ್ಟ್ ಬೀಟ್ ನಾರ್ಮಲ್ ಆಗಿದೆ. ಡಾಕ್ಟ್ರು ಸರ್ಜರಿ ಬೇಡ ಅಂದಿದ್ದಾರೆ. ಇದಕ್ಕೆ ರೇಖಿ ಮೇಡಮ್, ವಿಜಯಲಕ್ಷ್ಮಿ ಮೇಡಮ್ಗೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದು ನೀವು ಆಲ್ಟರ್ನೇಟ್ ಥೆರಪಿಯ ಬಗ್ಗೆ ನಿಮಗೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಆಲ್ಟರ್ನೇಟ್ ಥೆರಪಿಸ್ಟ್ ಶ್ರೀ ವಿಜಯಲಕ್ಷ್ಮಿ ಅವರಿದ್ದಾರೆ. ಸೊ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡ್ಬೋದು, ನೀವು ಕೂಡ ಮಾತನಾಡ್ಬೋದು. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮದಲ್ಲಿ ಆಲ್ಟರ್ನೇಟ್ ಥೆರಪಿಯ ಕುರಿತಂತೆ ಶ್ರೀ ವಿಜಯಲಕ್ಷ್ಮಿ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ನಿಮ್ಮಲ್ಲಿ ಯಾವೆಲ್ಲ ಥೆರಪಿಗಳಿದೆ, ಆ ಥೆರಪಿಗಳ ಕುರಿತಂತೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋದಾದ್ರೆ ನೋಡಿ, ಆಲ್ಟರ್ನೇಟ್ ಥೆರಪಿನಲ್ಲಿ ಹಲವಾರು ವೆರೈಟಿಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ನಾನು ಇಷ್ಟಪಡೋದು ರೇಖಿ ಹೀಲಿಂಗ್ ಅಂತ ಹೇಳಿ. ರೇಖಿ ಅಂದರೆ ವಿಶ್ವ ಪ್ರಾಣಶಕ್ತಿ. ಮನುಷ್ಯನಿಗೆ ಬದುಕೋಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಪ್ರಾಣಶಕ್ತಿ. ಸೊ ಪ್ರಾಣಶಕ್ತಿ ಯಾವಾಗ ನಮ್ಮಲ್ಲಿ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ, ನಮ್ಮ ಶರೀರ ಸಿಸ್ಟಮ್ಗಳೆಲ್ಲ ವೀಕ್ ಆಗ್ತಾ ಹೋಗುತ್ತೆ. ಇವಾಗ ನೀರಿಲ್ಲ ಅಂದರೆ ಹೇಗೆ ಗಿಡ ಒಣಗ್ತಾ ಹೋಗುತ್ತೆ, ಹಾಗೆ ಪ್ರಾಣಶಕ್ತಿ ಇಲ್ಲ ಅಂತ ಅಂದಾಗ ನಮಗೆ ಶಕ್ತಿಯ ಕುಂದುಕೊರತೆಗಳು ಉಂಟಾಗಿ ನಮ್ಮ ಫಿಸಿಕಲ್ ಆರ್ಗನ್ಸ್ ಎಲ್ಲ ಸರಿಯಾಗಿ ಫಂಕ್ಷನ್ ಮಾಡಲ್ಲ. ಅದೇ ಥರ ಸೂಕ್ಷ್ಮ ಶರೀರಗಳಲ್ಲಿ ಚಕ್ರಗಳು ಸರಿಯಾಗಿ ತಿರುಗೋದಿಲ್ಲ. ಮತ್ತು ಈ ಎನರ್ಜಿ ಡಿಫಿಷಿಯನ್ಸಿ ಆಗೋದ್ರಿಂದ ಸೂಕ್ಷ್ಮ ಶರೀರಗಳು ಸಹ ವೀಕ್ ಆಗ್ತಾ ಹೋಗ್ತವೆ, ಅವುಗಳಿಗೂ ಕಾಯಿಲೆಗಳು ಅನ್ನೋದು ಬರ್ತದೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ರೇಖಿ ಶಕ್ತಿಯನ್ನು ಕೊಡ್ತಾ ಹೋಗ್ತೀವಿ. ಚೆನ್ನಾಗಿ ಪೇಷಂಟ್ಗೆ ಹೇಗೆ ಡಿಹೈಡ್ರೇಟ್ ಆಗಿ ಬಂದಿರತಕ್ಕಂಥ ಪೇಷಂಟ್ಗೆ ಡಾಕ್ಟ್ರು ಫಸ್ಟು ಗ್ಲೂಕೋಸ್ ಕೊಡ್ತಾರೆ ನೋಡಿ, ಸೊ ಚೇತರಿಕೆಗೋಸ್ಕರ. ಅದೇ ಥರ ನಾವು ರೇಖಿ ಶಕ್ತಿಯನ್ನು ಫೀಡ್ ಮಾಡ್ತಾ ಹೋಗ್ತೀವಿ ಪೇಷಂಟ್ಗೆ. ಸೊ ಪ್ರಾಣಶಕ್ತಿ ಸಿಗ್ತಾ ಇದ್ದ ಹಾಗೆ ಭಾರಿ ರಿಲೀಫ್ ಆಗಿಬಿಡುತ್ತೆ ಪೇಷಂಟ್ಗೆ. ಅದ್ರ ನಂತರ ಅವರ ಚಕ್ರಗಳಲ್ಲಿ ಟಾಕ್ಸಿನ್ಸ್ ಇದೆಯಾ ನೋಡ್ತೀವಿ, ಓಕೆನಾ. ಟಾಕ್ಸಿನ್ಸ್ ಇದ್ದರೆ ಅದಕ್ಕೆ ಸೈಕಿಕ್ ಸರ್ಜರಿ ಅಂತ ಮಾಡ್ತೀವಿ ನಮ್ಮಲ್ಲಿ. ಹೇಗೆ ಡಾಕ್ಟ್ರು ಫಿಸಿಕಲ್ ಬಾಡಿ ಕಟ್ ಓಪನ್ ಮಾಡಿ ಒಳಗಡೆ ಇರೋ ಗಲೀಜೆಲ್ಲ ತೆಗಿತಾರೆ, ಆ ಥರ ಚಕ್ರಗಳನ್ನು ನಾವು ಒಂದು ಸೈಕಿಕ್ ಸರ್ಜರಿಗೆ ಅಂತಲೇ ಒಂದು ವ್ಯಾಂಡ್ ಬರುತ್ತೆ. ಆ ವ್ಯಾಂಡಲ್ಲಿ ನಾವು ಚಕ್ರನ ಕಟ್ ಓಪನ್ ಮಾಡಿ ಚಕ್ರದಲ್ಲಿರೋ ಗಲೀಜನ್ನೆಲ್ಲ ಆಚೆ ತೆಗಿತೀವಿ. ಬಟ್ ಪೇಷಂಟ್ಗೆ ಯಾವುದೇ ರೀತಿ ಸೆನ್ಸೇಷನ್ ಆಗಲ್ಲ, ನೋವಾಗೋದು ಅದೆಲ್ಲ ಏನೂ ಆಗೋದಿಲ್ಲ ಸೈಕಿಕ್ ಸರ್ಜರಿ ಮಾಡಿದಾಗ. ಬ್ಲೀಡಿಂಗ್ ಎಲ್ಲ ಬರಲ್ಲ. ತುಂಬ ಜನ ಸರ್ಜರಿ ಅಂದ ತಕ್ಷಣ ಎದುರ್ಕೊಂಡ್ಬಿಡ್ತಾರೆ. ಸೊ ನಮ್ಮಲ್ಲಿ ಆ ಥರ ಬ್ಲೀಡಿಂಗ್ ಎಲ್ಲ ಏನೂ ಆಗೋದಿಲ್ಲ. ಜಸ್ಟ್ ಅವರ ಶರೀರದಿಂದ ಒಂದು ಇಷ್ಟು ಲೆವೆಲ್ ಮೇಲಿನಿಂದ ನಾವು ಚಕ್ರ ಕಟ್ ಓಪನ್ ಮಾಡಿ ಅದರಲ್ಲಿರೋ ಗಲೀಜನ್ನೆಲ್ಲ ತೆಗಿತೀವಿ. ನಮಗೆ ಕ್ಲಾರವಾಯ್ನ್ಸ್ ಇರೋದ್ರಿಂದ ಅದೆಲ್ಲ ಕಾಣಿಸ್ತದೆ, ಪೇಷಂಟ್ ಬಾಡಿಲಿ ಗಲೀಜು ಇರೋದೆಲ್ಲ ಕಾಣಿಸ್ತದೆ. ಅದನ್ನು ನಾವು ರಿಮೂವ್ ಮಾಡ್ತಾ ಹೋಗ್ತೀವಿ. ಸೊ ಅದು ರಿಮೂವ್ ಮಾಡ್ತಾ ಇದ್ದ ಹಾಗೆ ಆ ಚಕ್ರದಲ್ಲಿರೋ ಟಾಕ್ಸಿನ್ಸು ಕ್ಲಿಯರ್ ಆಗ್ತಾ ಇದ್ದ ಹಾಗೇ ಇನ್ಸ್ಟೆಂಟಾಗಿ ಎಷ್ಟೋ ಪೇಷಂಟ್ಗೆ ರಿಲೀಫ್ ಸಿಕ್ಬಿಡತ್ತೆ. 10-15 ವರ್ಷದಿಂದ ಅವ್ರಿಗೇನೊಂದು ಬಾಡಿ ಪೇಯ್ನ್ ಆಗ್ತಾ ಇರುತ್ತಲ್ಲ, ಅದು ಇನ್ಸ್ಟೆಂಟಾಗಿ ಅವ್ರಿಗೆ ರಿಲೀಫ್ ಆಗಿಬಿಡುತ್ತೆ. ಭಾರಿ ಖುಷಿ ಆಗಿಬಿಡ್ತಾರೆ ಪೇಷಂಟ್ಗಳು. ಇನ್ಸ್ಟೆಂಟ್ ರಿಲೀಫ್ ಆಗಿಬಿಡುತ್ತೆ. ಮತ್ತು ಸೌಂಡ್ ಸ್ಲೀಪಿಗೆ ಹೋಗ್ತಾರೆ. ರಿಲೀಫ್ ಆದಮೇಲೆ ಪೇಷಂಟು ಬಹಳ ಆರಾಮ್ ಸ್ಥಿತಿಗೆ ಹೊಟ್ಟೋಗ್ತಾರೆ. ಓಕೆ ಮ್ಯಾಮ್, ನಿಮ್ಮಲ್ಲಿ ಯಾವೆಲ್ಲ ಥೆರಪಿಗಳಿದೆ ಅಂತ ಹೇಳಿ ಮತ್ತಷ್ಟು ಮಾಹಿತಿನ ಪಡೆದುಕೊಳ್ತಾ ಹೋಗೋಣ. ಇದೀಗ ಚಿಕಿತ್ಸೆಯನ್ನು ಪಡೆದುಕೊಂಡು ನಿಮ್ಮಲ್ಲಿ ಗುಣಮುಖರಾದವರು ಮತ್ತೊಂದಿಷ್ಟು ಜನ ಮಾತನಾಡಿದ್ದಾರೆ. ಸೊ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. I am R. Vijayalakshmi, a very chronic asthma patient. I was admitted in a very critical stage in the hospital. And the doctor said I was no more. They put me on the ventilator. It was a very troublesome moment. At that time, my husband contacted Mr. Vijayalakshmi for healing me. She healed me a lot, and my recovery was really great. I had definitely improved by her healing. I got some enthusiasm
and some interest in life, and I felt really I can be cured. So the energy was more, I healed faster, and I came out of the ICU after 10 days and really recovered a lot because of her healing. Today I'm okay, I'm completely all right, but little problems are there. Really, it is helping a lot. It is doing not, they say words are not miracles, but it is really happening. So I'm very pleased with her treatment. So kindly take it as a message or as a whatever you like, you can take it. It's not false, it is really true. You can also feel it and take the healing of Vijayalakshmi and be cured with. You can take medicines also, but you will be healed faster. You will definitely get the strength to be healed faster. ನಮಸ್ತೆ. ನನಗೆ ಪಲ್ಸ್ ರೇಟು ಕಡಿಮೆ ಇತ್ತು ಹಾರ್ಟಲ್ಲಿ. ಇಲ್ಲಿ ರೇಖೆ ಕಲ್ತ್ಕೊಂಡ್ಮೇಲೆ ಸೆಲ್ಫ್ ಹೀಲಿಂಗ್ ತೊಗೊಂಡ್ಮೇಲೆ 1 ತಿಂಗಳು 2 ತಿಂಗಳು ಆದಮೇಲೆ ನನಗೆ ಈಗ 59 64 ಈ ಥರ ಬರ್ತಾಯಿದೆ. ಒಂದೊಂದ್ಸಲ 72 ಬರ್ತಾಯಿದೆ. ಈಗ ಮುಂಚೆ ಎಷ್ಟಿರ್ತಿತ್ತು ನಿಮಗೆ ರೇಖೆ ಕಲಿಯೋಕ್ಕೆ ಮುಂಚೆ? ರೇಖೆ ಕಲಿಯೋದಕ್ಕಿಂತ ಮೊದಲು 29 30 ಇರ್ತಾಯಿತ್ತು. ಈಗ ಈ ರೇಖೆ ಕಲಿತ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ. 59 60 ಈಗ ಮೇಲೆ ಬರ್ತಾನೆ ಇದೆ. ಈಗ ನನ್ನ ಹೆಸರು ನಾರಾಯಣ ಅಂತ. ನನ್ನ ವಯಸ್ಸು 78. ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ನನಗೆ ಡಯಾಬಿಟಿಸ್ ಇತ್ತು. ನಾನು ನಾಡಿಮೆಟ್ಲಿಂದ ಜಾರಿ ಬಿದ್ದು ಮಂಡಿ ಗಾಯ ಆಗಿಬಿಟ್ಟು ರಕ್ತ ಸೋರಿತ್ತು. ಆ ಡಾಕ್ಟ್ರ್ ಹತ್ರ ಹೋಗಿ 1-3 ವಾರ ಔಷಧಿ ತಗೊಂಡು ಬ್ಯಾಂಡೇಜ್ ಕಟ್ಟಿಸ್ಕೊಂಡು ಎಲ್ಲ ಮಾಡಿದೆ, ವಾಶ್ ಆಗಲಿಲ್ಲ. ಆಮೇಲೆ ಈ ರೇಖೆ ಮೇಡಮ್ ವಿಚಾರ ಯಾರೋ ಹೇಳಿದ್ರು ನನಗೆ. ನಾನು ಅಲ್ಲಿ ರೇಖೆ ಮೇಡಮ್ ಹತ್ರ ಹೋಗಿ ಹೇಳ್ಕೊಂಡೆ. ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು. 1 ವಾರದಲ್ಲಿ ನನಗೆ ನೋವು ವಾಸಿ ಆಯಿತು ಮತ್ತು ಡಯಾಬಿಟಿಸು ಕಡಿಮೆ ಆಯಿತು, ಗಾಯ ವಾಸಿ ಆಯಿತು. ನಾನೀಗ ಚೆನ್ನಾಗಿದ್ದೀನಿ. ನನ್ನ ಹೆಸರು ರಾಜ್ಗುರು ಬಿ ಅಂತ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಸ್ ಎ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡೋದಾದರೆ, ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಾಕೆಂದರೆ ನಾನು ಇಲ್ಲಿ ಬಂದಾಗ ತುಂಬ ಸ್ಟ್ರೆಸ್ಡ್ ಆಗಿದ್ದೆ. ನನಗೆ ಸ್ಲೀಪ್ ಡಿಸಾರ್ಡರ್ ಥರ ಒಂದು ಪ್ರಾಬ್ಲಮ್ ಆಗಿತ್ತು ಬಿಕಾಸ್ ಆಫ್ ಲೇಟ್ ನೈಟ್ ಶೂಟಿಂಗ್. ಅದರಿಂದ ಸೊ ನಾನು ಡಾಕ್ಟರ್ಸ್ ಹತ್ರ ತೋರಿಸಿದೆ. ಅವ್ರ ಮೆಡಿಸಿನ್ನು ಅದು ಇದೆಲ್ಲ ಕೊಡ್ತಾಯಿದ್ರು. 1-2 ಇಯರ್ಸಿಂದ ನಾನು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೆ. ಬಟ್ ಒಂದು ಮಟ್ಟಿಗೆ ಓಕೆ, ಬಟ್ ಆದರೆ ನಾನು ಅದರಿಂದ ಹೊರಗೆ ಬರಬೇಕಿತ್ತು. ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನನಗೆ ಇದ್ರ ಬಗ್ಗೆ ಏನು ರೇಖೆ ಹೀಲಿಂಗ್ ಬಗ್ಗೆ ಗೊತ್ತಾದಾಗ ಸೊ ನಾನು ಇಲ್ಲಿ ಬಂದೆ. ಆ್ಯಕ್ಚುಲಿ ಒಂದೇ ಸಿಟ್ಟಿಂಗಲ್ಲಿ ನಾನು ಡಿಗ್ಗಿಂಗ್ ಅಂತ ಏನು ಮಾಡಿದ್ರು. ಅದರಿಂದ ನಾನು ವಿತಿನ್ 15 ಡೇಸಲ್ಲಿ ನನ್ನ ಎಲ್ಲ ಪ್ರಾಬ್ಲಮಿಂದ ಹೊರಗೆ ಬಂದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ನಿಜ. ಆಮೇಲೆ ಅವ್ರ ಹತ್ರ ಈಗ ದೀಕ್ಷೆ ತೊಗೊಂಡಿದ್ದೀನಿ. ಇವತ್ತು ಕೂಡ ತುಂಬ ಅದು ಫೀಲ್ ಆಯಿತು. ಒಂದು ಹ್ಯಾಪಿನೆಸ್, ಆಮೇಲೆ ತುಂಬ ಮೈಂಡ್ ಕಾಮ್ ಆಗಿರುವಂಥದ್ದು ನನಗೆ ಫೀಲ್ ಆಯಿತು. ಸೊ ಇದೇ ಇಲ್ಲಿಗೆ ಬರಬೇಕಾದ್ರೆ ಆ ಥರ ಇರಲಿಲ್ಲ. ತುಂಬ ಸ್ಟ್ರೆಸ್ಡ್ ಆಗಿದ್ದೆ ನಾನು. ಸೊ ಥ್ಯಾಂಕ್ಸ್ ಟು ರೇಖಿ ಆ್ಯಂಡ್ ಥ್ಯಾಂಕ್ಸ್ ಟು ವಿಜಯಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು. ಓಕೆ, ಸೊ ನಿಮ್ಮಲ್ಲಿ ಯಾವೆಲ್ಲ ಥೆರಪಿಗಳಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇದರ ಜೊತೆಗೇನೆ ನೋಡ್ತಾ ಹೋಗೋದಾದರೆ ಸದ್ಯಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ಹೇಳಿ ಈ ಥೆರಪಿಯಿಂದ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗೋದಕ್ಕೆ? ನೋಡಿ, ಆಲ್ಮೋಸ್ಟ್ 5 ಸಿಟ್ಟಿಂಗ್ಸಲ್ಲಿ ಅವ್ರಿಗೆ ಏನೊಂದು ಇಂಟೆನ್ಸಿಟಿ ಹೈ ಇರುತ್ತಲ್ಲ, ಅದು ರೆಡ್ಯೂಸ್ ಆಗ್ತಾ ಹೋಗ್ಬಿಡುತ್ತೆ. 10 ಸಿಟ್ಟಿಂಗ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 75% ಅಷ್ಟು ಇಂಟೆನ್ಸಿಟಿ ರೆಡ್ಯೂಸ್ ಆಗಿಬಿಡುತ್ತೆ. ಯಾವುದೇ ಥರದ ತೊಂದರೆಗಳಿರಬಹುದು. ಕೆಲವರಿಗೆ ಮಾತ್ರ, ಅಂದರೆ ಇವಾಗ ಹೈ ಲೆವೆಲ್ ಸ್ಕಿಜೋಫೆನಿಯಾ, ಹೈ ಲೆವೆಲ್ OCD ಪ್ರಾಬ್ಲಮ್ಸು, ಕ್ರಾನಿಕ್ ಆಸ್ತಮಾ, ಈ ಥರದ್ದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 3 ಮಂತ್ಸ್ ಹಾಗೆ. ಕೆಲವೊಂದು ಇವಾಗ ಕ್ಯಾನ್ಸರು ಅಷ್ಟೇ 3 ಮಂತ್ಸು ತೊಗೊಳುತ್ತೆ. ಕೆಲವು ಟೈಮ್ 6 ಮಂತ್ಸು ತೊಗೊಳುತ್ತೆ. ಪ್ಯಾರಲಿಸಿಸ್ ಬಂದು 1 ಇಯರೇ ಆಗುತ್ತೆ ಕೆಲವ್ರಿಗೆ. ಅಂದರೆ ರೀಸೆಂಟ್ಲಿ ಬಂದಿರೋ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ವಾಸಿ ಆಗಿಬಿಡತ್ತೆ. ಟೈಮ್ ಕೊಟ್ಟಷ್ಟು ಅದೇನಾಗುತ್ತೆ, ಪ್ರಾಬ್ಲಮ್ ಹಾರ್ಡ್ ಆಗ್ತಾ ಹೋಗ್ಬಿಡತ್ತೆ. ಹಾರ್ಡ್ ಆಗ್ತಾ ಹೋದಷ್ಟು ಟೈಮ್ ಕನ್ಸ್ಯೂಮ್ ತುಂಬ ತೊಗೊಳುತ್ತೆ. ಅಂದರೆ ಈಗ ಪ್ಯಾರಲಿಸಿಸ್ ಆಗಿ ಸ್ಟಾರ್ಟಿಂಗಲ್ಲಿ ವಿತಿನ್ 1 ಮಂತ್ ಬಂದುಬಿಟ್ರೆ ಪ್ಯಾರಲಿಸಿಸ್ ಕಂಪ್ಲೀಟಾಗಿ ಹೀಲ್ ಮಾಡಿಬಿಡ್ಬೋದು. ಅದು ಕೆಲವ್ರು ಏನು ಮಾಡ್ತಾರೆ, 3-4 ವರ್ಷ ಆದಮೇಲೆ ಬರ್ತಾರೆ, ಕೆಲವ್ರು 12 ವರ್ಷ ಆದಮೇಲೆ ಬರ್ತಾರೆ. ಅವ್ರ ಬಾಡಿ ಫುಲ್ಲು ಸ್ಟೋನ್ ಥರ ಆಗಿಬಿಟ್ಟಿರುತ್ತೆ. ರೆಸ್ಪಾನ್ಸ್ ಮಾಡೋದು ಬಹಳ ನಿಧಾನಕ್ಕೆ ಮಾಡುತ್ತೆ, ಲೆಥಾರ್ಜಿಕ್ ಆಗಿರುತ್ತೆ ಬಾಡಿ. ಸೊ ಅಂಥವ್ರಿಗೆ ಬಹಳ ಟೈಮ್ ತೊಗೊಳುತ್ತೆ. ಅದೇ ಸಣ್ಣ ಪುಟ್ಟ ಪ್ರಾಬ್ಲಮ್, ಡಿಪ್ರೆಷನ್ನು, ಆ್ಯಂಗ್ಸೈಟಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಆಮೇಲೆ ಭಯ ಇರ್ಬೋದು, ಏನೇ ಒಂದು ಮಾಡಲಿಕ್ಕೆ ಅವ್ರಿಗೆ ಆಸೆ ಇರುತ್ತೆ, ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಹೋದಾಗ
ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಅವ್ರಿಗೆ ಒಂದು ಶಕ್ತಿ ಇರಲ್ಲ. ಈ ಥರದ್ದು ತೊಂದರೆಗಳೆಲ್ಲ ಇನ್ಸ್ಟೆಂಟಾಗಿ ಹೀಲ್ ಆಗುತ್ತೆ. ಯಾವುದೇ ಥರ ಪೇಯ್ನ್ಗಳಿರ್ಬೋದು ಇನ್ಸ್ಟೆಂಟಾಗಿ ಹೀಲ್ ಆಗುತ್ತೆ. ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲ ಕಂಪ್ಲೀಟಾಗಿ ವಿತಿನ್ 5-10 ಸಿಟ್ಟಿಂಗ್ಸ್ ಹೀಲ್ ಆಗಿಬಿಡುತ್ತೆ. ಸೊ ಒಬ್ಬ ವ್ಯಕ್ತಿ ತನಗೆ ಬಂದಿರುವಂಥ ಸಮಸ್ಯೆಯನ್ನು ನಿಮ್ಮ ಥೆರಪಿಯನ್ನು ಬಳಕೆ ಮಾಡಿಕೊಂಡು ಅವರೇ ಗುಣಮುಖರಾಗಬಹುದಾದ್ರೆ ಅವರೇ ಕ್ಯೂರ್ ಮಾಡ್ಕೊಳ್ಬಹುದಾ ಅಂತ ಹೇಳಿ? ಖಂಡಿತ. ರೇಖಿನಲ್ಲಿ ನಾನು ಫಸ್ಟ್ ಕಲ್ತಿದ್ದು 2000 ಇಸ್ವಿನಲ್ಲಿ ರೇಖಿ ಸೆಲ್ಫ್ ಹೀಲಿಂಗ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಅದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯೂನಿವರ್ಸಲ್ ಲೈಫ್ ಫೋರ್ಸ್ ಎನರ್ಜಿ ಅದು. ಒಂದು ಸಣ್ಣ ಮಗುವಿಂದ ವಯಸ್ಸಾದ ವೃದ್ಧರವರೆಗೂ ಯಾರು ಬೇಕಾದ್ರೂ ಅದನ್ನು ಪಡಿಬೋದು ರೇಖಿ ಹೀಲಿಂಗು. ಸೊ ತುಂಬ ಚಿಕ್ಕ ಮಕ್ಕಳಾದರೆ ತಾಯಂದ್ರ ಕಲಿತು ಮಕ್ಕಳಿಗೆ ಮಾಡ್ಬೋದು. 7ನೇ ವರ್ಷದಿಂದ ನಾವು ಅವ್ರಿಗೆ ಸೆಲ್ಫ್ ಹೀಲಿಂಗು ಹೇಳ್ಕೊಡ್ತೀವಿ. ಅವರೇ ಕಲಿತು ಅವ್ರವ್ರ ತೊಂದರೆಗಳನ್ನ ಅವರೇ ವಾಸಿ ಮಾಡ್ಕೋಬೋದು. ಓದೋದ್ರಲ್ಲಿ ಹಿಂದೆ ಇರ್ತಾರೆ, ಅದನ್ನು ಅವರೇ ವಾಸಿ ಮಾಡ್ಕೋಬೋದು. ಲೇಡೀಸ್ಗೆ PCOD ಪ್ರಾಬ್ಲಮ್ ಆಗಿ ಮಕ್ಕಳಾಗ್ತಾರಲ್ಲ, ಅವ್ರು ಕಲ್ತ್ಕೊಂಡು ಮಾಡ್ಕೊಳ್ಬೋದು, ಮಕ್ಕಳಾಗ್ತದೆ. ಜಾಬ್ ಪ್ರಾಬ್ಲಮ್, ಈ ರೀತಿ ಅವ್ರಿಗೆ ಸ್ವಂತವಾಗಿ ಏನೊಂದು ತೊಂದರೆಗಳಿರುತ್ತೆ, ರೇಖಿ ಸ್ವಯಂ ಚಿಕಿತ್ಸೆಯಿಂದ ವಾಸಿ ಮಾಡ್ಕೋಬೋದು. ಓಕೆ ಮ್ಯಾಮ್. ಸೊ ಆಲ್ಟರ್ನೇಟ್ ಥೆರಪಿಯ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಈ ಒಂದು ಅವಕಾಶ ಮಾಡಿಕೊಟ್ಟ ZTV ಅವ್ರಿಗೂ ನನ್ನ ಧನ್ಯವಾದಗಳು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲ್ಟರ್ನೇಟ್ ಥೆರಪಿ ಅಂದರೆ ಏನು, ಹೇಗೆ ಇದನ್ನು ಬಳಸ್ಕೊಳ್ಬೇಕು, ಹೇಗೆ ಇದು ಕೆಲಸ ಮಾಡುತ್ತೆ, ಜೊತೆಗೆ ಚಿಕಿತ್ಸೆ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನೋದಾಗಿ ಸಾಕಷ್ಟು ಮಾಹಿತಿಯನ್ನು ಶ್ರೀಮತಿ ವಿಜಯಲಕ್ಷ್ಮಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9481958919 ಅಥವಾ supremere.in ವೆಬ್ಸೈಟ್ಗೆ ಭೇಟಿ ಕೊಡಿ. ಸುಪ್ರೀಂ ರೇ ಹೀಲಿಂಗ್ ಕೇಂದ್ರದ ವಿಳಾಸ: ಸುಪ್ರೀಂ ರೇ ಹೀಲಿಂಗ್ ಸೆಂಟರ್, 34/6 ಸೆಕೆಂಡ್ ಕ್ರಾಸ್, ವಿದ್ಯಾಪೀಠ ಮಠ್ ರೋಡ್, ಬೆಂಗಳೂರು 560070.